ಏನ್ರು ಸ್ಕಿಟ್ ಓಪನಿಂಗ್ ಕಾಲ್ ಎತ್ಕೊಂಡಿದ್ರ ಇಬ್ರು ಸ್ಕಿಟ್ ಬ್ಯಾಂಗೆ ಅಪ್ಪ ನಾವಿಲ್ಲಿ ಪೇಷಂಟು. ಹಾಯ್ ಹಾಯ್ ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೌದು ಹಾ ಇದು ಹೆಂಗೆ? ಹಂಗೆ ಅದೇ ಹೆಂಗೆ? ಹಂಗೆ. ಹೌದು ಅದ್ ಹೆಂಗೆ ಹಿಂಗೆ ಹೆಂಗೆ ಹಿಂಗೆ. ಗುಡ್ ಆಫ್ಟರ್ನೂನ್. ಹೇಳಿಪ್ಪ. ತುಂಬಾ ಕಾಲ್ ನೋವಲ್ವೇ? ಸಿಕ್ಕಾಪಟ್ಟೆ ನೋಯತ್ತಪ್ಪ. ತುಂಬಾ ಕಾಲ್ ನೋವಾದಾಗ ಏನ್ ಮಾಡ್ತೀರಿ? ವೆರಿ ಸಿಂಪಲ್, ಈ ಕಾಲ್ ತೆಗೆದ್ಬಿಟ್ಟು ಈ ಕಾಲ್ ಹಾಕೊಂಡ್ಬಿಡ್ತೀನಿ. ತಾವೇನ್ ಮಾಡ್ತೀರಿ? ನಾವ್ ಅಷ್ಟೆಲ್ಲ ರಿಸ್ಕ್ ತಗೊಳಲ್ಲಪ್ಪ. ಮತ್ತೆ ಅಲ್ಟಿಮೇಟ್. ಅದ್ ಸರಿ. ಅದ್ ಸರಿ ಇಲ್ಲ ರೀ, ಅದಕ್ಕೆ ನಿಯತ್ ಹಾಕಿರೋದು. ಅದು ಬಿಡಿಪ. ಅದು ಬಿಟ್ರೆ ಕಾಲ್ ನೋಯ್ ಅಲ್ವಾ? ಹೋಗ್ಲಿ. ಇಷ್ಟು ಕಾಲ್ ನೋವು ಇಟ್ಕೊಂಡು ಹೆಂಗ್ ಹೋಗಕ್ಕಾಗತ್ತೆ ಹೇಳಿ? ಗುಡ್ ಆಫ್ಟರ್ನೂನ್. ಹೇಳಿಪ್ಪ. ತಾವ್ ಯಾರನ್ನ ಲವ್ ಮಾಡಿಲ್ವೇ? ಈ ಕಾಲ್ ನೋವು ಇಟ್ಕೊಂಡು ಯಾರನ್ನ ಲವ್ ಮಾಡ್ಲಿ? ಹೌದು, ತಾವ್ ಯಾರನ್ನ ಲವ್ ಮಾಡಿಲ್ವಾ? ಮಾಡಿದ್ದೀನಲ್ಲ. ಯಾರನ್ನ? ಈ ಹಾಸ್ಪಿಟಲ್ ನರ್ಸ್ನ. ಮತ್ತ ಅವ್ರು ನನ್ ಲವ್ ಮಾಡ್ತವ್ರೆ. ನಿಮ್ ಕಾಲ್ ನೋವಾಗಿದೆ ಕಣ್ರು. ಕರೆಕ್ಟ್ ಕರೆಕ್ಟ್. ಹೇಗಿದ್ದೀರಿ? ಇವಾಗ ತಂಪನಿಸ್ತಿದೆ. ಅದೇ ಫೀಲ್ ಅಲ್ಲೇ ಇರಿ, ಒಂದು ಇಂಜೆಕ್ಷನ್ ಕೊಟ್ಬಿಡ್ತೀನಿ. ಇನ್ನು ಮುಟ್ಲೇ ಇಲ್ಲ, ಆವಾಗ ಅಂತಿದೆಯಲ್ಲ. ನಿಮ್ ಕಣ್ಣೋಟದಿಂದ ನಾನು ಹೃದಯಕ್ಕೆ ಚುಚ್ಚಿ, ಆದ್ರೆ ಈ ಚೂಚಿ ಚುಚ್ಚಬೇಡಿ. ಇಲ್ಲಿ ನೋಡಿ, ನನ್ನನ್ನೇನ್ ನೋಡ್ತಾ ಇರಿ, ಇಂಜೆಕ್ಷನ್ ಕೊಟ್ಬಿಡ್ತೀನಿ. ಎಲ್ಲಿ ನೋಡ್ತಾ ಇದೀಯಾ? ನಿಮ್ ಮುಖ ನೋಡ್ತಿದ್ದೀನಿ. ಏನು ದಿವ್ಯ ದೃಷ್ಟಿನಪ್ಪ ನಿಂದು. ಯಾಕೆ ಇಂಜೆಕ್ಷನ್ ಕೊಟ್ರ? ಏನಾಯ್ತು ಮೇಡಮ್? ಕಾಲ್ ನೋವು ನಂಗೂ ಇಂಜೆಕ್ಷನ್ ಹಾಕಿ. ತಗೋ ಚುಚ್ಕೋ. ಸರಿ, ಕಾಲ್ ನೋವು ಹೇಗಿದೆ ಅಂತ ಟೆಸ್ಟ್ ಮಾಡ್ಬೇಕು. ಅಯ್ಯೋ ಮಾಡಿ ಮಾಡಿ. ನಿಮ್ ಕಾಲ್ ನೋವು ಆರಾಮಾಗಿದೆ. ಹೂ ಅಂದ್ರೆ ಇವತ್ತೇ ಡಿಸ್ಚಾರ್ಜ್. ಯಾವ ನನ್ನ ಮಗ ಹೂ ಅಂತಾನೆ? ಇಲ್ಲಿ ನೋಯ್ತಾ ಇದೆ. ಏನಾಯ್ತು ಮೇಡಮ್? ಮೇಡಮ್ ಸ್ವೆಲ್ಲಿಂಗ್ ಆಗ್ತಿದೆ ಅಲ್ರಿ. ಥೋ ನಿಮ್ಮ. ಏನಾಯ್ತು? ಸ್ವೆಲ್ಲಿಂಗ್ ಸ್ವೆಲ್ಲಿಂಗ್ ಸ್ವೆಲ್ಲಿಂಗ್. ತಗೊಳ್ಳಿ. ಅವ್ರಿಗೆ ಏನ್ ಮಾಡ್ದೆ ಅಂತ ಚೆನ್ನಾಗಿ ನೋಡ್ಕೊಂಡ್ರಲ್ಲ, ನೀವೇ ಮಾಡ್ಕೊಳ್ಳಿ. ಗುಡ್ಡಪ್ಪ, ಈ ಮುದುಕ ನಿಮ್ ಲ್ಯಾಗ್ ಮಂಜಾನ? ಅಲ್ಲಪ್ಪ, ನಿಮ್ಮ ಅಜ್ಜಿ ಗಂಡ. ವಯಸ್ಸಾಯ್ತಲ್ಲ, ಕಣ್ಣು ಕಾಣ್ತಾ ಇಲ್ಲ, ಕಿವಿನು ಕೇಳ್ತಾ ಇಲ್ಲ, ಬಾಡಿ ವರ್ಕ್ ಆಗ್ತಾ ಇಲ್ಲ. ಎಲ್ಲಿ ಡಾಕ್ಟರ್? ಡಾಕ್ಟರ್ ಯಾರು? ಡಾಕ್ಟರ್ ಎಲ್ಲಿ ಅಂತ ಹುಡ್ಕೋದು? ಅಯ್ಯಯ್ಯೋ, ವಿದ್ಯೆ ಕಿತ್ಕೊಂಡ್ಬಿಡ್ತಲ್ಲ ಮಾರಾಯ. ತಾತ ಕೂತ್ಕೊಳ್ಳಿ. ಅಯ್ಯೋ, ಕೂರಕ್ ಆಗಲ್ಲಮ್ಮ. ಯಾಕೆ ತಾತ? ಪಿಂಪಲ್ಸ್ ಆಗ್ಬಿಟ್ಟವೆ. ಪಿಂಪಲ್ ಮುಖದಲ್ಲಿ ಆದ್ರೆ ಯಾಕೆ ಕೂತ್ಕೊಳ್ಳಕ್ ಆಗಲ್ಲ? ಪಿಂಪಲ್ಸ್ ಆಗಿರೋದು ಮುಖದಲ್ಲ. ಅಯ್ಯೋ, ಗೊತ್ತಾಯ್ತು ಗೊತ್ತಾಯ್ತು. ನಿಮ್ ಕಣ್ಣೆ ಕೆಂಪಗಿದೆ, ಕುಡಿತೀರಾ? ಓ, ಅದು ಬೇರೆ ವ್ಯವಸ್ಥೆ ಇದೆಯೋ? ಒಂದ್ ಅಂಟಿ ಆದ್ರೂ ಸಾಕು. ಒಂದ್ ಸ್ವಲ್ಪ ಸೋಡಾ. ಪರವಾಗಿಲ್ಲ, ನಡೆಯುತ್ತೆ. ನಿಮಗೆ ಕುಡಿಯೋ ಅಭ್ಯಾಸ ಇದೆಯಾ ಅಂತ ಕೇಳಿದ್ದು. ಕುಡಿಯೋ ಅಭ್ಯಾಸನ ವಾರದಲ್ಲಿ ಒಂದು 7 ದಿನ ಕುಡಿತೀನಿ ಅಷ್ಟೇ. ಉಳ್ಕಿದ ದಿನ ಎಲ್ಲ ಕುಡಿಯಕ್ ಆಗಲ್ಲಮ್ಮ. ಉಳ್ಕಿದ ದಿನ ಎಲ್ಲಿದೆ ತಾತ? ಸರಿ, ನಿಮ್ಗೆ ಏನಾಗಿದೆ ಅಂತ ಹೇಳಿ. ನೋಡಮ್ಮ, ಮೊದಲು ನನ್ ಸೊಂಟ ಇಷ್ಟು ಬಗ್ತಿತ್ತು. ವಯಸ್ಸಾಯ್ತಲ್ಲ, ಇಷ್ಟು ಬಗ್ಗಕ್ಕಾಗ್ತಿಲ್ಲ. ಏನು ತಾತ, ಇನ್ನೊಂದ್ಸಲಿ ಮಾಡಿ. ಅಯ್ಯೋ, ಮೊದಲು ನನ್ ಸೊಂಟ ಇಷ್ಟು ಬಗ್ತಿತ್ತು. ವಯಸ್ಸಾಯ್ತಲ್ಲ, ಇಷ್ಟು ಬಗ್ಗಕ್ಕಾಗ್ತಿಲ್ಲ. ಕಕ್ರ ತಾತ ನೀವು. ಸರಿ, ಇನ್ನೇನಾಗಿದೆ ನಿಮ್ಗೆ? ನೋಡಮ್ಮ, ನೆಗಡಿ ಆದಾಗ ಕೈನ ಮೂಗಿ ಮುಟ್ಟಿಸ್ಕೊಳಕ್ಕೆ ಬರಲ್ಲ. ಇನ್ನೊಂದ್ಸಲಿ ಮುಟ್ಕೊಳ್ಳಿ. ತಾತ ಹಿಂಗ್ ಮುಟ್ತಾರ? ನೇರವಾಗಿ ಮುಟ್ಬೇಕು ತಾನೆ. ಹಿಂಗ ಹೋಲಿ ತಾತ ನೀವು. ಏನ್ ಸಮಸ್ಯೆ ಆಗಿದೆ? ಜ್ವರ ಬಂದಿದೆ ನಾವು. ನೋಡಮ್ಮ ಒಂದ್ ಸೆಕೆಂಡು. ತಾತ, ಅಯ್ಯೋ ತಾತ, ಅಮ್ಮಮ್ಮ, ನಿಮ್ಗೆ ಜ್ವರ ಜಾಸ್ತಿನೇ ಬಂದಿರೋ ಹಾಗಿದೆ. ಅಲ್ಲಿವರೆಗೂ ಇದನ್ನ ಬಾಯಲ್ಲಿ ಇಟ್ಕೊಳ್ಳಿ. ತಾತ, ಅದನ್ನ ಜಗಿತಾ ಇದ್ದೀರಾ? ಅಯ್ಯೋ, ಅದು ನಿಮ್ಗೆ ಜ್ವರ ಎಷ್ಟಾಗಿದೆ ಅಂತ ನೋಡೋಕೆ ತಾತ. ಹೌದಾ? ಸರಿ, ನಾನು ನಿಮ್ಗೆ ಇಂಜೆಕ್ಷನ್ ಕೊಡ್ತೀನಿ, ಆ ಕಡೆ ಹೋಗಿ. ಸರಿ ಅಮ್ಮ. ತಾತ, ಏನ್ ಮಾಡ್ತಿದ್ದೀರಾ ನೀವು? ಇಂಜೆಕ್ಷನ್ ಕೊಡಮ್ಮ. ನಾನು ಇಲ್ಲೆಲ್ಲ ಕೊಡಲ್ಲ. ಅಯ್ಯೋ, ಇಲ್ಲ ಕೊಡಮ್ಮ. ಕೊಡಲ್ಲ. ಕೊಡಮ್ಮ. ಸರಿ, ನಾನು ನಿಮ್ಗೆ ಇಂಜೆಕ್ಷನ್ ಕೊಡಲ್ಲ, ಮಾತ್ರೆ ಕೊಡ್ತೀನಿ. ಅಯ್ಯೋ, ಹಂಗ ಆ ಮಾತ್ರೆ ತಗೊಂಡ್ ಮಾಡಕಣಮ್ಮ. ಹೋಗಿ.
ದಿನ ರಾತ್ರಿ ಆದ್ರೆ ಸಿಕ್ಕಾಪಟ್ಟೆ ಜ್ವರ ಕಣಮ್ಮ. ಪಕ್ಕದ ಮನೆಯಲ್ಲಿ ಹೊಸದಾಗಿ ಮದ್ವೆ ಆಗಿರೋ ಗಂಡು ಹೆಣ್ಣು ಇದಾರೆ, ದಿನ ಜಗಳ ಆಡ್ತಾರೆ ಕಣಮ್ಮ. ನೀವು ಧೈರ್ಯ ತಾನೆ, ಹೋಗಿ ಸಮಾಧಾನ ಮಾಡ್ಬೇಕು ತಾನೆ. ನಾನು ಒಂದ್ಸರಿ ಹೋಗಿದ್ಕೆ ಜಗಳ ಆಡಿದ್ದು. ಚಿನ್ನ ಆಮೇಲೆ ಸಿಗ್ತೀನಿ, ಹೋಗಿ. ಥ್ಯಾಂಕ್ ಯು. ನಮಸ್ಕಾರ ಸರ್. ಇತ್ತಿತ್ಲಾಗ ಯಾಕೋ ಎನರ್ಜಿನೇ ಇಲ್ಲ ಸರ್. ಯಾಕೆ ಎನರ್ಜಿ ಇಲ್ಲ? ಹೆವಿ ರಿಹರ್ಸಲ್ ಮಾಡಿದ್ಯಾ ಅಂತ ಕೇಳಬೇಡಿ ಸರ್. 4 ದಿನ ಆಯ್ತು ನಿದ್ರೆ ಬಿಟ್ಟು. ನನ್ನ ಹುಡುಗಿ ಫೋನ್ ಇಲ್ಲ ಸರ್. ಹುಡುಗಿ ಫೋನ್ ಮಾಡಿಲ್ಲ ಅಂದ್ರೆ ಎನರ್ಜಿ ಎಲ್ಲಿ ಬರುತ್ತೆ ಸರ್? ಹಲೋ ಹಲೋ ಚಿನ್ನ. ಓನೆ ಬಂಗಾರ, ಇಷ್ಟ ದಿನ ಎಲ್ಲೇ ಹೋಗಿದ್ದೆ? ಅಯ್ಯೋ ಸ್ವಲ್ಪ ಬಿಸಿ ಇದ್ದೆಪ್ಪ. ನೀರ್ದೋಸೆ ತಿನ್ಬೇಕು ಅಂತ ಅಂತಿದ್ದೆ ಅಲ್ಲ. ಮನೇಲಿ ಅಪ್ಪ ಅಮ್ಮ ಯಾರು ಇಲ್ಲ, ನೀರ್ದೋಸೆ ತಿನ್ನಕ್ ಬರ್ತೀಯಾ? ಚಿನ್ನ ಮನೆಗ್ ಬರ್ತೀನಿ, ಅಡ್ರೆಸ್ ಹೇಳು. ಅಡ್ರೆಸ್ ನಾ ವಾಟ್ಸಪ್ ಅಲ್ಲಿ ಕಳ್ಸಿದೀನಿ. ಬಾಯ್ ಬಾಯ್, ಲವ್ ಯು. ಅಯ್ಯೋ ಕಟ್ ಮಾಡ್ಬಿಟ್ಲು. ಹಲೋ, ಅಯ್ಯೋ ಸ್ವಿಚ್ ಆಫ್ ಆಗ್ಬಿಡ್ತಲ್ಲ ಮೊಬೈಲು. ಅಡ್ರೆಸ್ ವಾಟ್ಸಪ್ ಅಲ್ಲಿ ಕಳಿಸಿದ್ದಾಳಂತೆ. ಇದೊಳ್ಳೆ ಕತೆ ಆಯ್ತಲ್ಲ. ನೆಟ್ ಖಾಲಿ ಬಿಟ್ಟಿದೆ. ಯಾರಾದ್ರೂ ಒಂಚೂರು ನೆಟ್ ಶೇರ್ ಮಾಡ್ರು. ಯಾರತ್ರನೂ ಇಲ್ವಾ ಮೇಡಮ್? ನಿಮ್ಮ ಹತ್ರ ಒಂಚೂರು ಇಂಟರ್ನೆಟ್ ಇದ್ರೆ ಕೊಡಿ ಮೇಡಮ್. ಸಾರಿ. ಅಯ್ಯೋ ಇಂಟರ್ನೆಟ್ ಇಲ್ಲ ಅಂತ ಇಲ್ಲ. ಯಾರ ಹತ್ರನೂ ಇಲ್ವಾ? ಅಯ್ಯೋ ನೀರ್ ದೋಸೆ ತಿನ್ಬೇಕು, ಮೀನ್ ಬೇರೆ ರೆಡಿ ಇದೆ, ಏನ್ ಮಾಡೋದು? ಅಯ್ಯೋ ದೇವ್ರೆ, ನೆಟ್ ಇಲ್ಲ ಅಂತ ಸಾಯ್ತಾ ಇದೀನಿ. ಹಿಂದ್ಗಡೆ ನೋಡ್ರಿ ಫ್ರೀ ವೈಫೈ ಅಂತ ಬೋರ್ಡ್ ಹಾಕಿದ್ದಾರೆ. ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡು ಇವತ್ತು ನೀರ್ ದೋಸೆ ಮೀನ್ ಕರಿ ತಿಂದೇ ಬಿಡ್ತೀನಿ. ಹಲೋ, ಅಯ್ಯೋ ನೀರ್ ದೋಸೆ ಮಾಡಬೇಕು ಅಂತ ಬಂದಿದ್ದೀನಿ. ಆಲ್ರೆಡಿ ಇಲ್ಲೇ ಹಿಟ್ ರೆಡಿ ಇದೆಯಲ್ಲಪ್ಪ. ಹಾಯ್, ವೆಲ್ಕಮ್ ಸರ್. ಫಾರಿನ್ ಕಲ್ಚರು. ವೆಲ್ಕಮ್. ಇಂಡಿಯನ್ ದೇ ಕಲ್ಚರು. ಐ ಲೈಕ್ ಇಟ್ ಇಂಡಿಯನ್ ಕಲ್ಚರು. ನಾನು ಹೇಳಿದ್ದು ಅದೇನೋ ಹೊರಗಡೆ ಫ್ರೀ ಆಗಿ ಸಿಗುತ್ತೆ ಅಂತ ಬೋರ್ಡ್ ಹಾಕಿದಿರಲ್ಲ, ಅದು ಸಿಗುತ್ತಾ? ಓ, ಅದು ಸಿಗುತ್ತೆ ಸರ್. ಸಿಗುತ್ತಾ? ಫ್ರೀ ವೈಫೈ ಪಾಸ್ವರ್ಡ್ ಹೇಳ್ತೀರಾ ಮೇಡಮ್? ಓ ಅದಾ? ಮೊದ್ಲು ಎಣ್ಣೆ ತಗೊಳ್ಳಿ. ಅದು ಮೀನ್ ಸಾರು ದೋಸೆಗೆ ಎಣ್ಣೆ ಕುಟ್ಕೊಂಡು ಹೋದ್ರೆ ಅಡ್ಡಿಲ್ಲ ಸರ್? ಭಾರಿ ಲೈಕ್ ಆಗ್ತದೆ ಹಂಗಾದ್ರೆ. ಚಮಾಯಿಸ್ಬಿಡೋಣ ಮೇಡಮ್. ಎಣ್ಣೆ ಇದು ಬೇಕಾ? ಇದು ಬೇಕಾ? ಯಪ್ಪ, ಏನು ತಾಳ್ಮೆ ಸಾರಿ ಅವಳಿಗೆ. ಒಂದೊಂದನ್ನೇ ಬಿಡಿಸಿ ಇದು ಬೇಕಾ ಕೇಳ್ತಾವಳೆ. ಮೇಡಮ್ ನನಗೆ ಅರ್ಜೆಂಟ್ ಉಂಟು, ಬೇಗ ಒಂದು ಕ್ವಾರ್ಟರ್ ಹಾಕಿ. ಅಯ್ಯೋ ಎಲ್ಲಿ ಬೆಟ್ಟ ಬಿಡ್ತದೇನೋ ಎಣ್ಣಿಗೆ ಅಂತ. ಕುಡಿ ಅರ್ಜೆಂಟ್ ಉಂಟು, ನೀವು ನಿಧಾನ ಮಾಡಂಗಿಲ್ಲ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಅಂತ. ಬಿಡಿಸಿ ಹೇಳಿದ್ರೆ ಕನ್ನಡದಲ್ಲಿ ಕೆಲವು ಅಕ್ಷರಗಳನ್ನ ಬಿಡಿಸಬಾರ್ದು, ಕೆಲವು ಅಕ್ಷರಗಳನ್ನ ಕೂಡಿಸಬಾರ್ದು. ಇರ್ಲಿ ಬಿಡಿ ಸರ್. ನಿಮ್ಮ ಹೆಸರು? ಪಾಂಡಪುರ ಬಾಬಣ್ಣ ಅಂತ. ಒಂದು ಕ್ವಾರ್ಟರ್ ಎಣ್ಣೆ ತಗೊಂಡೆ. ಈಗ ಅರ್ಜೆಂಟ್ ನಂಗೆ ವೈಫೈ ಪಾಸ್ವರ್ಡ್ ಹೇಳಿ ಮೇಡಮ್. ಅಷ್ಟೇ ತಾನೇ? ಮೊದ್ಲು ಎಣ್ಣೆ ತಗೊಳ್ಳಿ. ಆಲ್ರೆಡಿ ಒಂದು ತಗೊಂಡೆ, ಮತ್ತೆ ಎಣ್ಣೆ ತಗೋಬೇಕಂತೆ. ಇರ್ಲಿ ಬಿಡಿ, ಕೊಡಿ. ಇದು ಬೇಕಾ? ಇದು ಬೇಕಾ? ನನಗನ್ಸುತ್ತೆ ಇವಳೆಲ್ಲೋ ಸೀರಿಯಲ್ ಎಂಡ್ ಆಗೋ ಟೈಮಲ್ಲಿ ಹುಟ್ಟಿರ್ಬೇಕು. ನೋಡಿ ಎಳಿತಾವಳು ಹಿಂಗೆ, ಇದು ಬೇಕಾ ಅಂತ. ಯಾವ್ದೋ ಒಂದು ಕೊಡು, ನಾನು ಅರ್ಜೆಂಟ್ ಹೋಗ್ಬೇಕು. ನಿಮ್ಮ ಏನ್ರಿ ಆಗಿದೆ ನಿಮ್ಗೆ? ರೀ, ತಪ್ಪು ನಂದಲ್ಲ ಕಣ್ರಿ, ಮಳೆದು. ಏನೇ ಹೇಳಿ, ನಿಮ್ ಫೇಸ್ ತುಂಬಾ ಚೆನ್ನಾಗಿದೆ. ಹೆಂಗಿದೆ ಮೈಯೇ? ಸಾರಿ, ನನ್ ಫೇಸ್ ಮಾತ್ರ ನೋಡಿತ್ತು. ನಿಮ್ ಮೈನು ಚೆನ್ನಾಗಿದೆ. ನಿಮ್ಗೆ ಅಕ್ಕ ತಂಗಿರ್ ಯಾರು ಇಲ್ವೇನ್ರಿ? ರೀ, ಅಕ್ಕ ತಂಗಿರ್ ಎಲ್ಲರೂ ಇದಾರೆ ಕಣ್ರಿ. ಅವರೇ ಹೇಳಿತ್ತು ಅದ್ಕೆ ಬೇಕು ಅಂತ. ನಾನ್ ಬರ್ತೀನಿ ಅಂತ ಹೋಗ್ತಾ ಇದ್ದೀರಾ? ಅಯ್ಯೋ, ಏನ್ರಿ ಬೇಕು ನಿಮ್ಗೆ ನನ್ನಿಂದ? ರೀ, ನಾನೇನೋ ನಿಮ್ಗೊಂದು ಹೇಳ್ಬೇಕು. ಫೆಬ್ರವರಿ 14ನೇ ತಾರೀಕು ಹೇಳ್ತೀನಿ. ನಾನು ನಿಮ್ಗೆ ಏನೋ ಅಂತ ಕೊಡ್ಬೇಕು. ಏನು? ರಾಖಿ ಹಬ್ಬದ ದಿನ ಕೊಡ್ತೀನಿ. ಅಯ್ಯೋ ರೀ, ನಾನೇನ್ ಹೇಳ್ಬೇಕು ಅನ್ಕೊಂಡಿದ್ದೀನಿ ಅದನ್ನ ಇವತ್ತೇ ಹೇಳ್ಬಿಡ್ತೀನಿ. ಹೇಳ್ಬಿಡಿ. ನಿಮ್ಗೆ ಐ ಲವ್ ಯು ಅಂತ ಹೇಳ್ತೀನಿ. ನೀವು ಅಂತಂದ್ರೆ ಫೆಬ್ರವರಿ 14 ಲವರ್ಸ್ ಡೇ ದಿನ ಮದ್ವೆ ಆಗೋಣ. ನವೆಂಬರ್ 14 ನಮ್ಗೊಂದು ಮಗು ಆಗುತ್ತೆ. ಏನಂತೀರಾ? ನೋಡಿದ 5 ನಿಮಿಷಕ್ಕೆ ನಿಮ್ಗೆ ಲವ್ ಆಗ್ಬಿಡತ್ತಾ? ಅಮೆರಿಕದ ಮನೋವೈಜ್ಞಾನಿ ಒಬ್ರು ಹೇಳಿದ್ದಾರೆ, ಒಂದ್ ಹುಡ್ಗ ಒಂದ್ ಹುಡುಗಿನ ನೋಡಿದ್ 3 ಸೆಕೆಂಡ್ ಲವ್ ಆಗುತ್ತಂತೆ. ಮತ್ತೆ ನಂಗೆ ಲವ್ವೇ ಆಗ್ಲಿಲ್ಲ. ಅರ್ಧ ಗಂಟೆ ನನ್ ಜೊತೆಗಿರಿ, ಕೈಯೋ ಕಾಲ ಹಿಡಿದು ಹೆಂಗೋ ಕನ್ವಿನ್ಸ್ ಮಾಡ್ಬಿಡ್ತೀನಿ. ಬೇಡಪ್ಪ, ಹತ್ತಿ ಬೆಂಕಿ ಒಟ್ಟಿಗೆ ಸೇಬಾರ್ದು.
ದೀಪದಲ್ಲಿ ಹತ್ತಿ ಬೆಂಕಿ ಜೊತೆಗಿದ್ರೆ ಅಲ್ವಾ ಬೆಳಕು ಬರೋದು. ಎಲ್ಲ ನಮ್ ಕೈಯಲ್ಲೇ ಇರುತ್ತೆ, ನನ್ನ ನಂಬ್ರಿ. ಬೀದಿಲ್ ಹೋಗೋ ಒಂದು ನಾಯಿನ್ ಬೇಕಾದ್ರೂ ನಂಬಿಡ್ತೀನಿ, ಆದ್ರೆ ಈ ಗಂಡ್ಸು ಅನ್ನೋ ಪ್ರಾಣಿನ ಮಾತ್ರ ನಾನ್ ನಂಬಲ್ಲ. ಈ ಡವ್ ಎಲ್ಲ ಬೇಡ. ಲವ್ ಮಾಡ್ತೀಯಾ ಇಲ್ವಾ? ಇಲ್ಲಪ್ಪ, ನಾನು ನಮ್ಮ ಅಪ್ಪ ಅಮ್ಮ ಹೇಳಿದ ಹುಡುಗನ್ನೇ ಮದ್ವೆ ಆಗೋದು. ನಿಮ್ಗೊಂದು ಕೊನೆದಾಗ ಒಂದು ಮಾತು ಹೇಳ್ತೀನಿ ಕೇಳಿ. ನಮ್ ಪ್ರೀತಿಸ್ತವ್ರು ಸಿಗ್ತಾರೆ ಅನ್ನೋದು ಕಲ್ಪನೆ, ಸಿಗ್ಲೇಬೇಕು ಅನ್ನೋದು ಸ್ವಾರ್ಥ, ಸಿಗ್ಲಿಲ್ವಲ್ಲ ಅನ್ನೋದು ದುಃಖ. ಅವಳೆಲ್ಲೇ ಇದ್ರು ಹೇಗೆ ಇದ್ರು ಚೆನ್ನಾಗಿರ್ಲಿ ಅನ್ನೋದೇ ಪ್ರೀತಿ. ಇನ್ನೊಂದು ಹೇಳ್ತೀನಿ ಕೇಳಿ. ನಾನ್ ಸತ್ರೆ ನೀವು ಅಳ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವು ಹತ್ರೆ ನಾನು ಸತ್ತೋಗ್ಬಿಡ್ತೀನಿ ಕಣ್ರಿ. ನಾನ್ ಬರೋ ಗಂಟ ಮಾತ್ರ ಬೇರೆಯವ್ರವ, ಬಂದ್ಮೇಲೆ ನಂದೇ ಹವ. ಸರ್, ಬೇಳೆ ಸ್ವಲ್ಪ ಕಡಿಮೆ ತಿನ್ಬೇಕಿತ್ತು. ಯಾಕೆ? ಅವ ಅಂದ್ರಲ್ಲ ಅದಕ್ಕೆ. ಏನೋ ಕಾಮಿಡಿ ಮಾಡ್ತಿದ್ಯಾ? ನೀವ್ ಮಾಡಿದ್ರೆ ಮಾತ್ರ ಕಾಮಿಡಿನ. ಯಾರೇ ಇವನು? ನಮ್ಮಪ್ಪ. ಸರ್, ನಿಮ್ ಮೂಗಲ್ಲಿ ಏನ್ ಕಾಗೆ ಹೋಗ್ಬಿಟ್ಟಿದ್ಯಾ? ಯಾಕೆ? ರೆಕ್ಕೆ ಆಚೆ ಇದೆಯಲ್ಲ ಅದಕ್ಕೆ. ಯಾರಮ್ಮ ಇವನು? ನನ್ ಬಾಯ್ ಫ್ರೆಂಡ್. ಅಂದ್ರೆ ಮದ್ವೆ ಆಗೋನು ಅಂತ. ಟುಡುಲ್ 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 ಟುಡುಲ್. ಈ ಮದುವೆ ಆಗೋದು ನನ್ನ ಹೆಣದ ಮೇಲೇನೆ. ಸರ್, ಅದಕ್ಕೆ ಮೂಗಲ್ಲಿ ಹತ್ತಿ ಹಾಕ್ಬಿಟ್ಟಿದೀನಿ. ನೀನೇ ನಿರ್ಧಾರ ಮಾಡು. ಹೊತ್ತು ಸಾಕಿದ ಈ ಅಪ್ಪ ಇಂಪಾರ್ಟೆಂಟಾ ಇಲ್ಲ ಶೋಕಿ ಮಾಡೋ ಈ ಹುಡುಗ ಇಂಪಾರ್ಟೆಂಟಾ? ಅಪ್ಪ, ಮಗಳೇ, ಅಪ್ಪ, ಅಪ್ಪ, ನಾನು ಈ ಹುಡುಗನ್ನೇ ಮದ್ವೆ ಆಗೋದು. ಪರ್ಮಿಷನ್ ಅಲ್ಲ, ಇನ್ಫಾರ್ಮೇಶನ್. ಬಾರೇಲಿ. ಕೋಳಿ ಮೊಟ್ಟೆ ಇಟ್ರೆ ಸಲೀಸಾಗಿ ತಗೊಂಡೋಗಿ ಆಮ್ಲೆಟ್ ಮಾಡಿ ತಿಂತಿರಲ್ಲ, ಆ ಕೋಳಿ ಗೊತ್ತುಕೊಂಡ್ರು ಮೊಟ್ಟೆ ಇಡುವಾಗ ಎಷ್ಟು ನೋವಾಗುತ್ತೆ. ಹೋಗೋಣ ಹೋಗೋಣ. ಜಗಪ್ಪ, ನಮ್ಮಪ್ಪ ನನ್ನ ಹಿಂದೆ ಓಡ್ ಬರ್ತಿದ್ದಾರೆ ಕಣೋ. ಈ ಕಡೆ ಬಾ. ಇವಾಗ ಅಯ್ಯೋ, ನಿನ್ನ ಹಿಂದೆ ಓಡ್ ಬರ್ತಿದ್ದಾರೆ ಕಣೋ. ಓಡ್ ಬರ್ಲಿ ಬಾತು ಕಾಲಿ ನನ್ ಮಗ. ಜಗಪ್ಪ, ಸುಸ್ತಾಗ್ತಿದೆ, ಪ್ಲೀಸ್ ಕುತ್ಕೋ ಕುತ್ಕೋ. ಪ್ಲೀಸ್. ಅಪ್ಪ, ಅಪ್ಪ, ಇಲ್ಲಿದ್ದೀರಾ? ಕೇಳು, ಕೋಳಿ. ನೀರು ಕುಡಿಯಪ್ಪ ಮುಚ್ಕೊಂಡು. ಸಾಕು ಕುಡಿಲಿ. ಮುಚ್ಚಳೆ ಅಂತಾಗೆ ಬರ್ಲಿಂಗ. ಕೇಳಮ್ಮ, ಕೋಳಿ. ನೀರ್ ಕುಡಿಯಪ್ಪ, ಸಾಕು. ಕೇಳ್ರ ಇಲ್ಲಿ. ಕೋಳಿ ಮೊಟ್ಟೆ ಇಟ್ರೆ ಸಲೀಸಾಗಿ ತಗೊಂಡೋಗಿ ಆಮ್ಲೆಟ್ ಮಾಡಿ ತಿಂತಿರಲ್ಲ, ಆ ಕೋಳಿ ಗೊತ್ತುಕೊಂಡ್ರು ಮೊಟ್ಟೆ ಇಡುವಾಗ ಎಷ್ಟು. ನಾನ್ ಪಾರ್ಕ್ ಜಿಮ್ ಹೋಗ್ತಾ ಇದ್ದೀನಿ, ನಿಮ್ಮ ಅಪ್ಪನಿಗೆ ನಾಯಿ ಹೊಡೆದಂಗ್ ಹೊಡೆದಾಕ್ಬಿಡ್ತೀನಿ. ಅಯ್ಯೋ ನೀ ಹೊಡಿತೀಯಾ? Come on, boys! ಕೋಳಿ ಮೊಟ್ಟೆ ಇಟ್ರೆ ಸಲೀಸಾಗಿ ತಗೊಂಡಾಗ ಆಮ್ಲೆಟ್ ಮಾಡಿ ತಿಂತಿರಲ್ಲ, ಆ ಕೋಳಿ ಗೊತ್ತುಕೊಂಡ್ರು ಮೊಟ್ಟೆ ಇಡುವಾಗ ಎಷ್ಟು ನೋವಾಗುತ್ತೆ ಅಂತ. ಅಯ್ಯೋ ನೀನ್ ಹುಷಾರ್. ಜಗಪ್ಪ, ಬಾರೇಲಿ. ಜಗಪ್ಪ, ಅಪ್ಪ, ಬಿಡಪ್ಪ. ಅಪ್ಪ, ಅಪ್ಪ, ಕಟ್ಬಿಡ್ತೀನಿ ನನಗೆ. ಬಾ ನಡಿ. ಪ್ಲೀಸ್ ಬಿಡಪ್ಪ. ನಡಿ. ಜಗಪ್ಪ,